ಅನಂತಪುರ ಹೋಬಳಿಯ ಕಂದಾಯ ನಿರೀಕ್ಷಕ ಕದಂ ಮತ್ತು ಗ್ರಾಮ ಆಡಳಿತಾಧಿಕಾರಿ ಪೂಜಾರಿ ಇವರು ಹರಾಮ್ ಖೋರ್ ಅಂತೆ. ಅನಂತಪುರ ಹೋಬಳಿ ಕಂದಾಯ ಇಲಾಖೆ ಕರ್ಮಕಾಂಡ ಭಾಗ 2. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಹೋಬಳಿ ಅಂದರೆ ಸಾಕು, ಆ ಗ್ರಾಮಕ್ಕೆ ತುಂಬಾ ಚಿಕ್ಕ ರೈತರಿದ್ದು ಹಾಗೂ ಕೂಲಿ ಕಾರ್ಮಿಕರ ಕೆಲಸದ ಸಾಕಷ್ಟು ಜನರಿದ್ದು ಸ್ಥಿತಿವಂತರು ಕೂಡ ಅಷ್ಟೇ ಪ್ರಮಾಣದಲ್ಲಿದ್ದಾರೆ. ದಿನ ಬೆಳಗಾದರೆ ಸಾಕು, ಕಂದಾಯ ನಿರೀಕ್ಷಕ ಮತ್ತು ಗ್ರಾಮ ಆಡಳಿತಾಧಿಕಾರಿ ಬೆಳಗ್ಗೆ 10 ರಿಂದ ಸಂಜೆ 5 ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ನೌಕರರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಅಂದ್ರೆ ಇವರು ಮಾಡುವುದು ಮಾತ್ರ ನಾಚಿಕೆಗೇಡಿನ ಕೆಲಸಗಳೇ ಅಂತ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಬೆಳಕಾದ್ರೆ ಸಾಕು, ತಮ್ಮ ಇಲಾಖೆಯಲ್ಲಿ ಏಜೆಂಟರನ್ನ ಇಟ್ಕೊಂಡು ತಮ್ಮದೇ ಆದ ರೇಟ್ ಮೆನು ಮಾಡಿಕೊಂಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ 1,000, ತಹಶೀಲ್ದಾರ್ ರಹವಾಸಿಗೆ 15, ಡೊಮೈನ್ಶಿಯಲ್ ಪಡೆಯಲು 2,000 ಮತ್ತು 3,000 ಹಣ ಕೊಟ್ರೆ ಮಾತ್ರ ವಿಧವಾ ವೇತನ, ಉತ್ತರ ಜೀವಿ ಆದೇಶ ಕಾಪಿ ಕೊಡ್ತಾರಂತೆ. ರಾಷ್ಟ್ರೀಯ ಕೌಟುಂಬಿಕ ಪರಿಹಾರ ನಿಧಿಗೆ 20,000 ಆದೇಶ ಪ್ರತಿ ಕೊಡಲು 5,000 ಹೀಗೆ ಹಣ ನಿಗದಿಪಡಿಸಲಾಗಿದೆ. ಅಲ್ಲದೆ ಅದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆಗೆ 3,000 ಅಂತೆ, ಅಂಗವಿಕಲರಿಗೆ 5,000 ಅಂತೆ, ಸಿಂಧುತ್ವ ಪಡೆಯೋದಕ್ಕೆ 10,000 ರೂಪಾಯಿ ಕೊಡಬೇಕಂತೆ. ಯಾಕೆ ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಹೆಚ್ಚು ಅಂದಾಗ ನಿಮಗೆ ಸರ್ಕಾರಿ ನೌಕರಿ ಸಿಗುತ್ತದೆ, ಈಗ ನೀವು ಹಣ ಕೊಟ್ಟರೆ ನಿಮಗೆ ಸಂಬಳ ಶುರುವಾಗುತ್ತೆ ಅಲ್ಲವಾ ಅಂತಾರಂತೆ. ಹೀಗೆ ಸುಮಾರು ಕಾಗದ ಪತ್ರಗಳ ವ್ಯವಹಾರಕ್ಕೆ ಏಜೆಂಟರನ್ನ ಇಟ್ಕೊಂಡು ಸರ್ಕಾರಿ ದಾಖಲೆಗಳ ಮೇಲೆ ತಾವು ಮಾಡುವ ಕೆಲಸಕ್ಕೆ ಏಜೆಂಟರನ್ನ ಇಟ್ಕೊಂಡು ಅವರಿಂದಲೇ ಬರೆಯಲು ಹಚ್ತಾ ಇದ್ದು ಈಗಾಗಲೇ ಇವರು ಮಾಡಿದ ಹಲ್ಕಟ್ಗಿರಿ ಕೆಲಸ ನೀವು ನೋಡಿದ್ದೀರಿ. ಹೀಗೆ ಹಲವಾರು ದಾಖಲೆಗಳನ್ನ ತಮ್ಮಷ್ಟಕ್ಕೆ ತಾವೇ ಸೃಷ್ಟಿ ಮಾಡಿ ಆದೇಶ ಮಾಡ್ತಾ ಇದ್ದು ಯಾರಾದರೂ ಸಾರ್ವಜನಿಕರು ಕೇಳಲು ಹೋದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಪಾಲು ಕೊಡಬೇಕಾಗುತ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತಾರಂತೆ. ಅದೇ ರೀತಿ ಡಬಳೇಶ್ವರ ಸಾಹೇಬರಿಗೂ ಗಿಂಬಳ ನೀಡಬೇಕು, ಅದರ ಬಳಿಕ ನಮಗೆ ಉಳಿದಷ್ಟು ಇಟ್ಟುಕೊಳ್ತೇವೆ ಅನ್ನುವ ಸತ್ಯ ಹರಿಚಂದ್ರರು ಇವರು. ಈ ಸಂಪೂರ್ಣ ವಿಷಯಗಳನ್ನು ನೋಡಿದಾಗ ಇವರ ಹಗರಣಗಳ ವರದಿ ಆದರೂ ಕೂಡ ಮೇಲಾಧಿಕಾರಿಗಳು ಮೌನ ವಹಿಸಿದ್ದು ನೋಡಿದ್ರೆ ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಪ್ರಶ್ನೆ ಮೂಡುತ್ತೆ. ಇವರ ಮೇಲೆ ಮೇಲಾಧಿಕಾರಿಗಳು ಸತ್ಯವಂತರಿದ್ದರೆ ಇವರ ಮೇಲೆ ಕಾನೂನು ಕ್ರಮ ಪಡೆದುಕೊಳ್ಬೇಕು. ತಾಲೂಕು ದಂಡಾಧಿಕಾರಿಗಳು ನಿಷ್ಠಾವಂತರಿದ್ದು ಎಷ್ಟೋ ದಿನಗಳಾದರೂ ಇವರಿಗೆ ಒಂದು ಕಪ್ಪು ಚುಕ್ಕೆ ಬಂದಿಲ್ಲವಾದರೂ ಕೆಳಾಧಿಕಾರಿಗಳು ಮಾಡುವ ಕೆಲಸದಿಂದ ತಹಶೀಲ್ದಾರ್ ಸಾಹೇಬರಿಗೂ ಕಪ್ಪು ಚುಕ್ಕೆ ಬೀಳುವುದು ಖಚಿತ. ಇದನ್ನು ನೋಡಿದಾಗ ಮಾಡಿದವರ ಪಾಪ ಆಡಿಕೊಂಡವರ ಬಾಯಲ್ಲಿ ಅನ್ನುವ ಸ್ಥಿತಿಯಾಗಿದ್ದು ಇರುತ್ತದೆ. ಈ ಸಂಪೂರ್ಣ ವಿಷಯಗಳನ್ನು ನೋಡಿಕೊಂಡಾಗ ಆ ಹೋಬಳಿಯ ಸಾರ್ವಜನಿಕರು ಮತ್ತು ಅಥಣಿ ತಾಲೂಕಿನ ಜನರು ತಹಶೀಲ್ದಾರ್ ಸಾಹೇಬರು ಏನು ಕ್ರಮ ಕೈಗೊಳ್ಳುತ್ತಾರೆ ಅಂತ ಜನರು ಮಾತನಾಡಿಕೊಳ್ತಾ ಇದ್ದು, ಮತ್ತಷ್ಟು ಸುದ್ದಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಏನಾಯ್ತು? ಅವನು ಬೇಕು ನಂದೇಲಿ ಅಲ್ಲಿ ಐತ್ಲೇನೆ ಸರ್ ಈಗ ಹೇಳೇನ್ರಿ ಸರ್ ಎಲ್ಲ ಬಿ ಆಯ್ತು. ಈಗ ಬರ್ತಾರ ನೋಡ್ರಿ ಸರ್, ಬೇಟಾಗ್ತದೆ ಹೇಳ್ತೇನೆ.